ಕೇಸರಿ ಶಾಲ್ ಹಾಕ್ಕೊಂಡು ಇವರೆಲ್ಲಿಗೆ ಹೋಗ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೀರಾ? ನಾವು ಹೋಗ್ತಿರೋದು ಮಹಾಲಿಂಗೇಶ್ವರ ದೇವರ ಅವಭೃತ ಸ್ನಾನಕ್ಕೆ, ಅಂದರೆ ವೀರಮಂಗಲಕ್ಕೆ. ಹೋಗೋ ಮುಂಚೆ ದೇವರೇ ನನಗೆ ನಡಿಲಿಕ್ಕೆ ಶಕ್ತಿ ಕೊಡಪ್ಪ ಅಂತ ಹೇಳಿ ದೇವರ ಆಶೀರ್ವಾದ ಪಡ್ಕೊಂಡು ಒಂದು ಎಳನೀರನ್ನು ದೇವರಿಗೆ ಕೊಟ್ಟು ನಾವು ಹೊರಟ್ವಿ. ನಾವು ಹೊರಡೋಷ್ಟರಲ್ಲಿ ದೇವರು ಆಲ್ರೆಡಿ ದೇವಸ್ಥಾನದಿಂದ ಹೊರಟೋಗಿದ್ರು, ನಮಗೆ ಇಲ್ಲಿ ಸಿಕ್ಕಿದ್ರು. ಇಲ್ಲಿ ಅಂತಂದರೆ ನಮ್ಮ ಬಸ್ ಸ್ಟ್ಯಾಂಡ್ ಹತ್ತಿರ ದೇವರು ಆಲ್ರೆಡಿ ನಮಗೆ ಸಿಕ್ಕಿದ್ರು. ಇದೇ ರೀತಿ ನೋಡಿ ತಲೆಯಲ್ಲಿ ಹೊತ್ತುಕೊಂಡು ಇಡೀ ದೇವರು ಭಕ್ತರನ್ನು ನೋಡ್ಲಿಕ್ಕೆ ಹೊರಡ್ತಾರೆ. ಎಲ್ಲ ಭಕ್ತರು ದೇವಸ್ಥಾನಕ್ಕೆ ದೇವರನ್ನು ನೋಡಲಿಕ್ಕೆ ಬಂದರೆ ಮಹಾಲಿಂಗೇಶ್ವರ ದೇವರು ಭಕ್ತರನ್ನು ನೋಡಲಿಕ್ಕೆ ತಾನೇ ಹೊರಡ್ತಾನೆ. ಅದು ಎಷ್ಟು ಚಂದ ನೋಡಿ. ಅದೇ ಮಹಾಲಿಂಗೇಶ್ವರ ದೇವರ ಒಂದು ಚಂದದ ಒಂದು ಇರುವಂತಹ ವಿಷಯ ಅಂತ ಹೇಳ್ಬೋದು. ದೇವರು ಭಕ್ತರನ್ನು ನೋಡ್ತಾ ಅಲ್ಲಲ್ಲಿರುವ ಭಕ್ತರ ಪೂಜೆಗಳನ್ನು ಸ್ವೀಕರಿಸ್ತಾನೆ. ಹಾಗೆ ಅಲ್ಲಲ್ಲಿ ಕಟ್ಟಿರುವಂತಹ ಕಟ್ಟೆಗಳಲ್ಲಿ ದೇವರು ಪೂಜೆಯನ್ನು ತಗೊಳ್ತಾನೆ. ಅದು ಈ ಮಹಾಲಿಂಗೇಶ್ವರ ದೇವರ ದೇವಸ್ಥಾನದ ವಿಶೇಷತೆಗಳು. ದೇವರಿಗೆ ಚಿನ್ನದಲ್ಲಿ ಹೂ ಅಲಂಕಾರ ಮಾಡಿರ್ತಾರೆ, ಕಟ್ಟೆ ಪೂಜೆಗಳನ್ನು ಮಾಡ್ತಾರೆ. ಭಕ್ತರು ಕಣ್ಣು ತುಂಬ ದೇವರನ್ನು ಕೈ ಮುಗ್ದು ತನ್ನ ಇಷ್ಟಾರ್ಥಗಳನ್ನು ಕೇಳ್ಕೊಳ್ತಾರೆ. ಯಪ್ಪ, ಎಷ್ಟು ಚಂದ ಅಲಂಕಾರ ಮಾಡಿದಾರಲ್ಲ. ಇದೆಲ್ಲ ಮಹಾಲಿಂಗೇಶ್ವರ ದೇವರನ್ನು ಸ್ವಾಗತಿಸ್ಲಿಕ್ಕೋಸ್ಕರ ಮಾಡಿರೋಂಥದ್ದು. ನೋಡಿ, ಭಕ್ತರೆಲ್ಲ ಈಗ ಬರ್ತಾನೆ ಅಂತ ಕಾತುರದಿಂದ ಕಾಯ್ತಾ ಇದ್ದಾರೆ. ದೊಡ್ಡಮ್ಮ ಇವರೆಲ್ಲರೂ ಹಾಗೆ ನನ್ನ ಅಪ್ಪ ಇದ್ದಾರೆ. ಅಪ್ಪ ಅಲ್ಲೆಲ್ಲೋ ಇದ್ದಾರೆ. ಅಪ್ಪ ನನ್ನ ಹುಡುಕೊಂಡು ಹೋಗ್ಬೇಕು. ಅಪ್ಪ ನಡುವಲ್ಲಿ ಸಿಗ್ತಾರೆ. ಹಲೋ, ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭೂಮಿ ಟಾಕ್ಸ್. ಸೊ ವಿಷಯ ಅಂತಂದ್ರೆ ನಾವೆಲ್ಲ ವೀರಮಂಗಲಕ್ಕೆ ಹೋಗ್ತಿದ್ದೇವೆ. ಎಂತಕ್ಕಂತಂದ್ರೆ ನಿನ್ನೆ ಅಷ್ಟೇ ನಮ್ಮ ಮಹಾಲಿಂಗೇಶ್ವರ ದೇವರದ್ದು ತೇರು ಮತ್ತೆ ಪುತ್ತೂರು ಬೆಡಿ ತುಂಬಾ ಚಂದದಲ್ಲಿ ಆಯ್ತು. ಇವತ್ತು ದೇವರು ವೀರಮಂಗಲಕ್ಕೆ ಅವಭೃತ ಸ್ನಾನಕ್ಕೆ ಹೋಗ್ತಿದ್ದಾರೆ. ಅದು ಮುಂಚೆ ಉಪ್ಪಿನಂಗಡಿಗೆ ಹೋಗ್ತಿದ್ರು, ಈಗ ವೀರಮಂಗಲಕ್ಕೆ ಹೋಗ್ತಿದ್ದಾರೆ. ಅದೆಂತ ಕಲ್ಲಿಗೆ ಹೋಗುದು ಅಂತ ಕತೆ ನಿಧಾನ ಕೇಳ್ಕೊಂಡು ಹೋಗ್ತಾರೆ. ನೋಡಿ ಗೈಸ್, ಇಲ್ಲಿ ಲೈವ್ ಹಾಕಿದ್ದಾರೆ, ಸುದ್ದಿ ಲೈವ್. ಉಂಟಾ ಇಲ್ಲ ಗೊತ್ತಿಲ್ಲ. ಹಕ್ಕಿಗಳು ಇವುಗಳು ಸಹ ಮಹಾಲಿಂಗೇಶ್ವರ ದೇವರನ್ನು ನೋಡ್ಲಿಕ್ಕೆ ಕಾತುರದಿಂದ ಕಾಯುವ ಹಾಗೆ. ಅದು ಆಕ್ಚುಲಿ ಆ ಮರ ಉಂಟಲ್ಲ ಅಲ್ಲಿರೋದು. ಈ ನಮ್ಮ ಪಾದಯಾತ್ರೆ ಸ್ಟಾರ್ಟ್ ಆಗಿ ಒಂದು 10% ಏನೋ ಕಂಪ್ಲೀಟ್ ಆಗಿದೆ ಅಷ್ಟೇ. ನಡೆಯುದ ನೀವೆಲ್ಲಿದ್ರಿ? ನೀವ್ ಬರದವರೆಲ್ಲ ಹಿಂದೆ ಹೋಗ್ಬೋದು, ಕ್ಯಾಮರಾಗೆ ಬರದವರೆಲ್ಲ. ಜಾಸ್ತಿ ಎಲ್ಲ ಮಾತಾಡ್ಲಿಕ್ಕಿಲ್ಲ ಅಲ್ಲ ಕುಂಜಮ್ಮ. ನಾವು ಆಲ್ಮೋಸ್ಟ್ 10% ರೀಚ್ ಆಗಿದ್ದೇವೆ. ವಿ ಹ್ಯಾವ್ 90% ಮೋರ್ ಟು ಗೋ. Let's say we'll go. Guys, ಇನ್ನು ಉಂಟು ನಮ್ಮ ಪಾದಯಾತ್ರೆ ಹಾಗೆ ಹೋಗ್ತಾ ಇದ್ದಾರೆ. ನಾಳೆ ಸಂಡೇ ಆದ ಕಾರಣ ಜನ ತುಂಬಾ ಜಾಸ್ತಿ ಇದ್ದಾರೆ. ಇಲ್ಲಿಲ್ಲ, ಇನ್ನು ತುಂಬಾ ಜನ ಮುಂದೆ ಹೋಗಿದ್ದಾರೆ, ತುಂಬಾ ಜನ ಹಿಂದೆ ಇದ್ದಾರೆ. ಹಾಗೆ ಇನ್ನು ಕೆಲವರು ಇಲ್ಲಿ ಜನ ಒಬ್ರು ಸಿಕ್ಕಿದ್ದಾರೆ ನೋಡಿ, ಕಿನ್ಯಾಬೆ ಇವನು ದಂಡಪಿಂಡ ನಮ್ದು. ಇವರೆಲ್ಲ ಇವ್ರು ಎಲ್ಲರೂ ಸಹ ನಮಗೆ ಇಲ್ಲಿ ನಡುವಲ್ಲಿ ಎಲ್ಲ ಸಿಗ್ತಿದ್ದಾರೆ. ಆಕ್ಚುಲಿ ಇದ್ರ ಹಿಂದೆ ಅಷ್ಟೇ ಜನಗಳಿದ್ದಾರೆ ಗೈಸ್. ಅಲ್ಲಲ್ಲಿ ನನಗೆ ಅಗಿಲಿಕ್ಕೆ ಆಗೋದಿಲ್ಲ. ಅಲ್ಲಲ್ಲಿ ಭಕ್ತಾದಿಗಳಿಗೆ ತಿನ್ಲಿಕ್ಕಾಗಿ ಬಚ್ಚಂಗಾಯಿ ಅಂದ್ರೆ ವಾಟರ್ಮೆಲನ್ ಆಗಿರ್ಬೋದು, ಹಾಗೆ ಯಾರು ಹಾಗೆ ಕುಡಿಲಿಕ್ಕೆ ಜ್ಯೂಸ್ಗಳು, ಪಾನೀಯಗಳ ವ್ಯವಸ್ಥೆಗಳಾಗಿದೆ. ಅಂದ್ರೆ ಭಕ್ತಾದಿಗಳಿಗೆ ಯಾವುದೇ ಕಷ್ಟಗಳಾಗಬಾರ್ದು ಅಂತ ಹೇಳಿ ಅಲ್ಲಲ್ಲಿ ಪಾನೀಯಗಳು ತಿನ್ಲಿಕ್ಕೆ ಎಲ್ಲ ವ್ಯವಸ್ಥೆಗಳು ನಡೀತಾ ಉಂಟು. ಸೊ ಇದು ತುಂಬಾ ಒಳ್ಳೆ ಅಂದ್ರೆ ಈ ಸೆಕೆಗೆ ಉಂಟಲ್ಲ ತುಂಬಾ ಹೆಲ್ಪ್ಫುಲ್ ಆಗ್ತಾ ಉಂಟು ನೋಡಿ ಭಕ್ತಾದಿಗಳಿಗೆಲ್ಲ. ಇಲ್ಲಿ 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 ನೋಡಿ ತಿನ್ಲಿಕ್ಕೆಲ್ಲ. ಸೊ ಎಂತಸ ಇಲ್ಲ. ನಾವು ಆಕ್ಚುಲಿ ತುಂಬಾ ದೂರ ನಡ್ಕೊಂಡು ಹೋಗು ಮತ್ತೆ ದೇವರೊಟ್ಟಿಗೆ ಬರೋನಿದ್ದೇವೆ. ಬಿಕಾಸ್ ಎಂತಂದ್ರೆ ಅಲ್ಲಿ ಕಾದ್ರೆ ಮತ್ತೆ ಕಾದೇ ಬಾಕಿ ಆಗ್ತದೆ ಆಯ್ತಾ. ಮತ್ತೆ ನಾವು ವೀರಮಂಗಲಕ್ಕೆ ಹೋಗ್ತಿರೋದು ಅಂತ ಸಹ ನಾನು ಸ್ಟೋರಿ ಹೇಳ್ತಾ ಹೋಗ್ತೇನೆ. ಅಂದ್ರೆ ಉಪ್ಪಿನಂಗಡಿನ ದೇವರು ವೀರಮಂಗಲಕ್ಕೆ ಎಂತಕ್ಕೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಅಂತ ಅದು ಚಿಕ್ಕ ಒಂದು ಕತೆ ಉಂಟದ ನಮಗೆ ಹೇಳಿಕ್ ಪ್ರಯತ್ನ ಮಾಡ್ತಾನೆ. ಭಕ್ತಾದಿಗಳು ಇಲ್ಲೆಲ್ಲ ಆಲ್ಮೋಸ್ಟ್ ಕೂತ್ಕೊಂಡಿದ್ದಾರೆ. ಬಿಕಾಸ್ ದೇವರು ಇನ್ನು ಬರ್ಬೇಕಷ್ಟೇ. ಇವರೆಲ್ಲ ನೀವೆಲ್ಲ ಕಾಣೆ ಹಾಕಿಕೊಂಡು ಬರ್ಬೇಡಿ, ನಮಗೆ ಹುಡುಕ್ಲಿಕ್ಕೆ ಆಗೋದಿಲ್ಲ. ಇಲ್ಲ, ಇನ್ನು ಕಾಣೆ ಆಗೋದಿಲ್ಲ. ಅಮ್ಮನಿಗೆ ಅಲ್ಲಿ ಪೂಜೆ ಆಗ್ತಾ ಉಂಟಂತೆ, ನೋಡ್ಲಿಕ್ಕೆ ಆಸೆ ಇಲ್ಲ. ನೋಡಿ ಗೈಸ್, ಚಪ್ಪಲೆಲ್ಲ ಎಂತಸ ಇಲ್ಲದೆ ಕೇಸರಿ ಶಾಲ್ ಹಾಕೊಂಡು ನಮ್ಮ ಪಯಣ ವೀರಮಂಗಲದ ಕಡೆಗೆ. ಫುಲ್ ಲೈಟಿಂಗ್ಸ್ ಎಲ್ಲ ಡೆಕೋರೇಟ್ ಮಾಡಿದ್ದಾರೆ. ಮಾತ್ರ ಸಕ್ಕತ್ತಾಗಿ ಚಂದ ಕಾಣ್ತಾ ಉಂಟು. ದೇವರನ್ನು ಈ ತರ ಸ್ವಾಗತಿಸ್ತಾ ಇದ್ದಾರೆ. ಇಟ್ ಈಸ್ ವೆರಿ ಗುಡ್. ಇವರೆಲ್ಲ ಉಂಟಲ್ಲ ತಿನ್ಲಿಕ್ಕೆ ಬಂದದ, ಇವನೆಲ್ಲ ತಿನ್ಲಿಕ್ಕೆ ಬಂದದ ಆಯ್ತಾ. ಮರದಿಂದ ಅದಿದ್ದ ಹಾಗೆ ಹೇಳುದಪ್ಪ.
ಇಲ್ಲಿ ಒಂದರ ನೋಡ್ಲಿಕ್ಕೆ ಬರೋದಾ? ಸತ್ಯ ಹೇಳು. ಹ? ಖಾನಾ ಫಸ್ಟ್, ಸಬ್ ಕುಚ್ ನೆಕ್ಸ್ಟ್ ಅಂತೆ. ಎಲ್ಲ ಹುಡುಕ್ತಿದ್ದಾರೆ ಇಲ್ಲಿ ಎಂತ ತಿನ್ಲಿಕ್ಕೆ. ಇದು ದೇವರು ಕೊಟ್ಟ ಪ್ರಸಾದ ಅದೆಲ್ಲ. ಇಲ್ಲಿ ಕಬ್ಬಿನ ಜ್ಯೂಸ್ ವ್ಯವಸ್ಥೆ ಸಹ ಆಗ್ತಾ ಉಂಟು ನೋಡಿ. ಇಷ್ಟು ಮೆಷನ್ಸ್ ಅಲ್ಲಿ ತುಂಬಾ ಭಕ್ತಾದಿಗಳಿದ್ದಾರೆ. ಒಂದೆಷ್ಟು ಭಕ್ತಾದಿಗಳಿದ್ದಾರೆ ಅಂತ, ತುಂಬಾ ಜನ, ಒಂದು ಸಾವಿರಾರು. ಅದರಲ್ಲಿ ತುಂಬಾ ಸಾವಿರಾರು ಭಕ್ತಾದಿಗಳಿಗೆ ಎಲ್ಲರಿಗೆ ಸಹ ಫೆಸಿಲಿಟಿ ಕೊಡ್ತಿದ್ದಾರೆ ಇವರು ಕಬ್ಬು. ಅದರಲ್ಲಿ ಸಹ ಇನ್ನೊಬ್ರು ಕದ್ದು ಮುಚ್ಚಿ ಮೂರು ಗ್ಲಾಸ್ ಇಟ್ಕೊಂಡು ಮೂರು ಗ್ಲಾಸ್ ಇಟ್ಕೊಂಡು ಕುಡಿದಿದ್ದಾರೆ. ಬಂಜಲೆ ಚಂದ ಕಂಡಿದ್ದೀರಿ ವೈಟ್ ಆಗಿ. ಮತ್ತೆ ಪಲ್ಲವಿನ ವ್ಯವಸ್ಥೆಗಾಗಿ ಊಟಕ್ಕೆ ಬಿಟ್ಟವ್ರೆ, ಊಟ ಮಾಡಿ ತಿರ್ಗಾ ಹೋಗ್ಬೇಕು. ಎಲ್ಲ ಕೇಸರಿಮಯ, ಫುಲ್ ಟ್ರಾಫಿಕ್ ಆಗಿ ಹೋಗಿದೆ. ನನಗೆ ಗೊತ್ತಿಲ್ಲ ನನ್ನ ವಾಯ್ಸ್ ಎಷ್ಟು ಕೇಳ್ತಾ ಉಂಟು ಎಷ್ಟು ಕೇಳ್ತಿಲ್ಲ ಅಂತ. ತಿನ್ಲಿಕ್ಕೆ ಅಂತ ಕೂತಿದ್ದವರು ಏನು ನೋಡಿ ಈ ಫ್ಲಾಪ್ ಆಯೆ ಹೊಸ ಬಾಯ್ ಫ್ರೆಂಡ್ ಸಿಕ್ಕಿದ್ದಾರೆ ಗೈಸ್. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಅಲ್ಲಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಂದರೆ ಯಕ್ಷಗಾನ, ಅದೆಲ್ಲ ನಾಟಕಗಳು ಇದನ್ನೆಲ್ಲ ಇಡ್ತಾ ಇದ್ರು. ಎಂತಕ್ಕಂದರೆ ಭಕ್ತಾದಿಗಳನ್ನು ಆ್ಯಕ್ಟಿವ್ ಇಡ್ಲಿಕ್ಕೋಸ್ಕರ. ನಾನು ಆಗ್ಲೇ ನಿಲ್ಸಿದ್ದೆ ಒಂದು ಸ್ಟೋರಿ, ನಾನು ಕಂಟಿನ್ಯೂ ಮಾಡ್ತೇನೆ. ಎಂತಕ್ಕೆ ನಾವು ವೀರಮಂಗಲಕ್ಕೆ ಹೋಗ್ತೇವೆ ಅಂತ ಹೇಳಿದ್ರೆ, ಮುಂಚೆ ಉಪ್ಪಿನಂಗಡಿಲಿದ್ದು ವೀರಮಂಗಲಕ್ಕೆ ಎಂತಕ್ಕೆ ಹೋಗ್ತೇವೆ ಅಂತಂದರೆ, ಒಂದು ತುಂಬು ಗರ್ಭಿಣಿಗೆ ಶಿವನನ್ನು ನೋಡಬೇಕು ಅಂತ ಆಸೆ ಆಯಿತು. ಶಿವ ಉಪ್ಪಿನಂಗಡಿಗೆ ಹೋಗ್ತಿದ್ರಲ್ಲ ಮುಂಚೆ. ಸೊ ಇವ್ರಿಗೆ ಅನಿಸಿತು ದೇವರು ಈಚೆ ಕಡೆ ಬರ್ತಿದ್ರೆ ನಾನು ಸಹ ನೋಡ್ಬೋದಿತ್ತು, ಅವರಿಗೆ ಅವಲಕ್ಕಿ ಸೇವೆ ನಾನು ಮಾಡಿಸ್ತಿದ್ದೆ ಅಂತ. ಸೊ ಇಂಥ ದೇವರು ಅದಾದಮೇಲೆ ಅವರ ಭಕ್ತೆಯ ಒಂದು ಆಸೆಯನ್ನು ಈಡೇರಿಸಲಿಕ್ಕೆ ಅವರು ಎಲ್ಲಿಗೆ ವೀರಮಂಗಲಕ್ಕೆ ಹೋಗಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಲ್ಲಿಂದ ಉಪ್ಪಿನಂಗಡಿಯಿಂದ ವೀರಮಂಗಲಕ್ಕೆ ಹೋಗ್ತಿದ್ದೇವೆ. ಆಗಲೇ ಹೇಳಿದಂತೆ ನೀವು ನೋಡ್ತಿರ್ಬೋದು, ಕೆಲ ಪ್ರೋಗ್ರಾಮ್ಸ್ ಎಲ್ಲ ನಡೀತಿತ್ತು, ಯಕ್ಷಗಾನ ನಡೀತಿತ್ತು. ಯಪ್ಪ, ನಾನು ಯಕ್ಷಗಾನ ನೋಡಿ ತುಂಬ ಟೈಮ್ ಆಗಿತ್ತು, ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ಇಲ್ಲಿ ತುಂಬ ಸ್ಟೇಜ್ಗಳಿತ್ತಪ್ಪ ಹೀಗೆ. ರಾತ್ರಿ 1 ಗಂಟೆಯಲ್ಲಿ ನಮ್ಮ ಕುಟ್ಟಿಯವರು ಬ್ಯುಸಿ ಇದ್ದಾರೆ. ಯಾಕೆ? ಮೊಬೈಲಲ್ಲಿ ನಮ್ಮ ಅಣ್ಣನಿಗೆ ಕಾಲ್ ಮಾಡಿ ಚೆಕ್ ಮಾಡಿದ್ದು ಗೈಸ್. ಅವನ ಕಾಲ್ ಎಂಗೇಜ್ ಬರ್ತುಂಟು, ಅಂದ್ರೆ ದೊಡ್ಡ ಮನೆಗೆ ಹೇಳಲೇಬೇಕು ಅಣ್ಣ ಕಮಿಟೆಡ್ ಅಂತ. ಆದಷ್ಟು ಬೇಗ ಮದುವೆ ಮಾಡ್ಬೇಕು, ಇಲ್ಲಾಂದ್ರೆ ಓಡಿ ಹೋಗ್ತಾರೆ. ನಾವು ಉಡುಪಿಗೆ ಹೋಗ್ಲಿಕ್ಕೆ ಉಂಟು, ಒಂದು ಮದುವೆ ಇದೆ ಉಡುಪಿಯಲ್ಲಿ. ಒಂದು ಬೇಗ ಒಂದು ಮದುವೆ ಉಂಟು ಗೈಸ್ ನಮ್ಮ ಫ್ಯಾಮಿಲಿಯಲ್ಲಿ. ಅಲ್ಲಿ ಧನರಾಜಾಚಾರ್ಯನ ಬೆನ್ನು ಸಹ ಕಾಣ್ತಿಲ್ಲ. ಧನರಾಜಾಚಾರ್ಯನ ನೋಡಿದ್ದೇವೆ ನೋಡಿ ಗೈಸ್. ಆಲ್ಮೋಸ್ಟ್ ರೀಚ್ ಆಗ್ತಾ ಬಂದ್ವಿ ಆ್ಯಂಡ್ ವಿ ಆರ್ ಫಾಲೋಯಿಂಗ್ ದಟ್ ಗಾಯ್. ಹೋಪ್ ಯು ನೋ. ಇನ್ನು ಗಂಟೆ ಎಷ್ಟು ಹೇಳು? ಗಂಟೆ ಟೈಮ್ ಇಟ್ ಈಸ್ 3:05. 3:05 ಆಯಿತು, ಇನ್ನು ನಾವು ತಲುಪಲಿಲ್ಲ. ನೀನು ನಿಮ್ಮ ಮುಖದರ್ಶನ ಮಾಡಿ ಅಂತ. ಇಲ್ಲಿ ನೋಡ, ಹೀಗೆ ಕಾಣ್ತದೆ ಫುಲ್. ಇನ್ನಷ್ಟು ತುಂಬ ಹೋಗ್ಲಿಕ್ಕೆ ಉಂಟು ಗೈಸ್. ಆಲ್ಮೋಸ್ಟ್ ರೀಚ್ ಆಗ್ತಾ ಬಂದ್ವಿ. ಬರಿಗಾಲಲ್ಲಿ ಹೋಗ್ತದೆ ಗೈಸ್. ಇಲ್ಲಿ ಒಂದು ಸಾಫ್ಟ್ ಮಣ್ಣೆಲ್ಲ ಮೆದುವಾಗಿ ಸಿಕ್ಕಿ ಸಮಾಧಾನ ಆಗ್ತಾ ಉಂಟು ಮಾತ್ರ ಆಯ್ತಾ. ಹಬ್ಬ, ನಮ್ಮ ಅಮ್ಮ ಬೇರೆ ಎದುರು ಹೋಗ್ತಾ ಇದ್ದಾರೆ. ಇವರೆಲ್ಲ ಇಲ್ಲಿ ಬರ್ತಾ ಇದ್ದಾರೆ. ಇವರೆಲ್ಲ ಇಲ್ಲಿ ಅನ್ನನವರು ಹೋಗಿ. ಇಲ್ಲಿ ನಮಗೆ ಅಲ್ಲಿ ಟಿವಿ ಹಾಕಿದ್ದಾರೆ ನೋಡಿ. ಇದು ಸಹ ವ್ಯವಸ್ಥೆ, ಟಿವಿ ಹಾಕಿಕೊಂಡು ಎಲ್ಲ ಆರಾಮ ಜೀವನ. ಆಚಾರ್ಯ ಎಲ್ಲಿ ಸಹ ಬಿಡುವುದಿಲ್ಲ. ಅಲ್ಲಿ ನೋಡಿ, ವಿಡಿಯೋ ಮಾಡೋದು ನೋಡಿ ಗೈಸ್. ಇಲ್ಲೆಲ್ಲ ಜನ ಸಾಗರ, ಎಲ್ಲರೂ ಸಹ ಆರಾಮದಲ್ಲಿ ಮಲಗಿಕೊಂಡು. ನಾವು ಇನ್ನೂ ಸಹ ತುಂಬ ಹೋಗ್ಲಿಕ್ಕೆ ಉಂಟು. ರೋಡ್ ಎಲ್ಲ ಕಳೆದು ತೋಟದ ಒಳಗೆ ದಾರಿಯಿಂದ ಈಗ ಹೋಗ್ತಿದ್ದೇವೆ ನಾವು. ಇನ್ನೂ ಸಹ ತುಂಬ ಹೋಗ್ಲಿಕ್ಕೆ ಉಂಟು. ಅವ್ರು ಬರೋದಿಲ್ಲ ಅಂತೆಯಾ? ಅಲ್ಲಿ ಮೂವಿ ಆಗ್ತುಂಟು ಗೈಸ್ ಹಿಂದ್ಗಡೆ, ಕಂಡುಂಟ ಗೊತ್ತಿಲ್ಲ. ಸೊ ಅವರು ಕಾಂತಾರ ಹಾಕಿದ್ದಾರೆ ಮೂವಿ. ಅವ್ರು ನೋಡ್ಕೊಳ್ಲಿಕ್ಕೆ ಅಲ್ಲೇ ಕೂತಿದ್ದಾರೆ. ತುಂಬ ಜನ ಅಲ್ಲೇ ಮಲಗಿಕೊಂಡಿದ್ದಾರೆ. ದೇವರು ಬರೋ ತನಕ ಅಲ್ಲೇ ಇರ್ತಾರೆ, ಅದ್ಮೇಲೆ ಎತ್ಕೊಂಡು ಬರ್ತಾರೆ. ಸೊ ವಿಲ್ ಗೋ.
ತುಂಬ ಕಷ್ಟ ಆದರೂ ಪಯಣ ತುಂಬ ಕಷ್ಟ ಆದರೂ ಚಂದ ಉಂಟು. ಫಸ್ಟ್ ಟೈಮ್ ಬರುವಾಗ ಇಲ್ಲಿ ಫುಲ್ ಕೆಸರಾಗಿತ್ತು. ದಾರಿ ರೋಡ್ ಆದಮೇಲೆ ಕಲ್ಲು ಮುಳ್ಳುಗಳು, ಅದಾದಮೇಲೆ ನಮಗೆ ಕೆಸರು ಎಲ್ಲ ಸಿಗ್ತಾ ಹೋಗ್ತದೆ. ಒಳ್ಳೆ ಎಕ್ಸ್ಪೀರಿಯನ್ಸ್. ಹಾಗೆ ದೇವರು ಸಹ ಅವರು ದೇವರನ್ನು ಹೊತ್ಕೊಂಡು ಬರ್ತಾರೆ. ಸೊ ನನ್ನ ಅಪ್ಪ ಎಲ್ಲ ದೇವರೊಟ್ಟಿಗೆ ಬರ್ತಿದ್ದಾರೆ. ನಮಗೆ ಅವರ ಸ್ಪೀಡ್ ಮ್ಯಾಚ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ನಾವು ಮುಂದೆ ಬರ್ತಿದ್ದೇವೆ. ಹಾಗೆ ಆಲ್ಸೋ ವಿ ಮೆಟ್ ರಾಜ್ ಆಚಾರ್ಯ, ಈಸ್ ವೆರಿ ಕೈಂಡ್. ಖುಷಿ ಆಯಿತು. ಅಂದರೆ ಮಾತಾಡ್ಲಿಕ್ಕೆ ಅಷ್ಟು ಧೈರ್ಯ ಇಲ್ಲ. ಡೋಂಟ್ ನೋ ವೈ ವಿ ಆರ್ ಲೈಕ್ ದಸ್. ಮೇ ಬಿ ನಾವು ಇಂಟ್ರೋವರ್ಟ್ ಆಯ್ತಾ ಕಾರಣ ಆಗಿರ್ಬೋದು. ಸೊ ಯಾ ವಿಲ್ ಕಂಟಿನ್ಯೂ ಅ ಜರ್ನಿ. ಕತ್ತಲೆ, ಅಡಿಕೆ ತೋಟ ನೋಡಿ, ಒಬ್ಬರೇ ಇಷ್ಟೊತ್ತಿಗೆಲ್ಲ ಬಂದರೆ ಭಯ ಆಗಿ ಹೋಗ್ತದ. ಧನಂಜಯ ಆಚಾರ್ಯ. ಹಾಂ, ಅವನ ಹೆಸರು ಧನರಾಜಾಚಾರ್ಯ, ನನ್ನ ದೊಡ್ಡಮ್ಮ ಧನಂಜಯಾಚಾರಿ, ಧನಂಜಯಾಚಾರಿ ಅಂತ. ಎಂತ ಹೆಸರೇ, ನಾಮಕರಣವೇ ಚೇಂಜ್ ಮಾಡಿ ಹಾಕಿದ್ದಾರೆ. ಅದೇ ಅವನು ಕೇಳಿದ್ರೆ, ಅಯ್ಯೋ ಸಾರಿ, ಅವರು ಕೇಳಿಕೊಂಡ್ರೆ ಅವರು ಇಷ್ಟು ನೊಂದುಕೊಳ್ಬೇಡ ಜೀವ ಪಾಪ. ಎಲ್ಲಿ ಒಂದು ಪ್ಲೇಸ್ ಬಿಡ್ಲಿಲ್ಲ ಗೈಸ್ ನೋಡಿ, ಚಂದ್ರಗ್ರಹಣಕ್ಕೆ ಬಂದಾಗ ಅನಿಸ್ತಾ ಉಂಟಿಲ್ಲಿ. ಚಂದ್ರಗ್ರಹಣದಲ್ಲಿ ನಡೀತಿದ್ದೇವೆ. ಚಂದ್ರಗ್ರಹಣಕ್ಕೆ ಬಂದಾಗಲ್ಲ ಸುಮಾರು ನೀ ಎಂತ ಇಲ್ಲಿ ಬಂದ ಹೇಳು. ನಾನು ಎಂತ ಸಾಕಿಲಿಕ್ಕೆ ಹೇಳ್ತಿಲ್ಲ. ದೇವ್ರ ಬರೋ ತನಕ ಇವರೆಲ್ಲ ದೇವರ ಯಕ್ಷಗಾನ ನೋಡ್ತಾ ಇರ್ತಾರಂತ. ಅಲ್ಲಲ್ಲೇ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇತ್ತು. ಇಲ್ಲೇ ಸಹ ಅಷ್ಟೇ, ಜನಗಳನ್ನ ಎಂಗೇಜ್ ಇರ್ಲಿಕ್ಕೋಸ್ಕರ ಸಾಂಸ್ಕೃತಿಕ ಕಾರ್ಯಕ್ರಮ ಬರ್ಕೊಂಡು ನಡುವಲ್ಲಿ ಇವನು ಮೊಬೈಲ್ ಯೂಸ್ ಮಾಡ್ತಾ ಇದ್ದಾನೆ. ಅವನು ಹೊರಟಾಯ್ತಾ? ತಿನ್ನುವ. ಅದಕ್ಕೆ ನಾವೀಗ ಪಲಾವ್ ತಿನ್ಲಿಕ್ಕೆ ಬಂದಿದ್ದೇವೆ. ನಾನು ಹೋಗ್ತಿಲ್ಲ, ಇವ್ರು ಕರ್ದ್ರು ಅಂತ ನಾನು ಹೋಗ್ತಿದ್ದೇನೆ. ಆಕ್ಚುಲಿ ನಾನು ಈಗೆಲ್ಲ ಹೋಗುದಿಲ್ಲಪ್ಪ. ಫೈನಲಿ ರೀಚ್ ಆಗಿದ್ದೇವೆ. ಭಜನೆ ಕಾರ್ಯಕ್ರಮ ನಿಮಗಿಲ್ಲಿ ಕಾಣ್ತಿರ್ಬೋದು. ಅಂದರೆ ಭಕ್ತಾದಿಗಳೆಲ್ಲ ಬೇಗ ಬರ್ತಾರೆ, ಒಂದು 2-3 ಗಂಟೆಗೆಲ್ಲ ತಲುಪಿರ್ತಾರೆ. ದೇವರಕ್ಕಿಂತ ಮುಂಚೆ ಬರ್ತಾರೆ. ಎಂತಕ್ಕಂದರೆ ಅವಭೃತ ಸ್ನಾನವನ್ನು ನೋಡಲಿಕ್ಕೋಸ್ಕರ ಅಷ್ಟು ಜನ ಇರ್ತಾರೆ. ಬೇಗ ಬಂದು ಇಲ್ಲಿ ವಿಶ್ರಾಂತಿ ಪಡಿತಿರ್ತಾರೆ. ಎಂತಕ್ಕಂದರೆ 14 ಕಿಲೋಮೀಟರ್ ಇವ್ರು ನಡ್ಕೊಂಡು ಬಂದಿರ್ತಾರೆ, ಬರೀ ಕಾಲಲ್ಲಿ ನಡ್ಕೊಂಡು ಬಂದಿರ್ತಾರೆ. ಆ ಒಂದು ದೃಶ್ಯವನ್ನು ಕಣ್ಣಾರೆ ನೋಡಬೇಕು ಅಂಥೇಳಿ ಮುಂಜಾನೆ ಬೇಗ ಬಂದಿರ್ತಾರೆ. ನೋಡಿ, ಇದೇ ಜಾಗದಲ್ಲಿ ದೇವರು ಸ್ನಾನ ಮಾಡುವಂಥದ್ದು. ಭಕ್ತಾದಿಗಳು ನಿಮಗೆ ಕಾಣ್ತಿರ್ಬೋದು ಎಷ್ಟು ಜನ ಇಲ್ಲಿ. ಅಂದರೆ ಇದು ಆದಿತ್ಯವಾರದ ಕಾರಣ ತುಂಬ ಜನ ಜಾಸ್ತಿ. ಇದು ಈ ವರ್ಷ ಹೋದ ಹಾಗೆ ಜನಗಳು ಜಾಸ್ತಿ ಆಗ್ತಾ ಹೋಗ್ತಿದ್ದಾರೆ. ನೋಡಿ, ಇದೇ ಜಾಗದಲ್ಲಿ ದೇವರು ಸ್ನಾನ ಮಾಡೋಂಥದ್ದು ಎಷ್ಟು ಚಂದ. ಅದು ನಾನು ಫಸ್ಟ್ ಟೈಮ್ ನೋಡಿದ್ದು, ಅಂದರೆ ಕಣ್ಣಾರೆ ನೋಡೋದು. ನನಗೆ 2ನೇ ವರ್ಷ ಕಣ್ಣಾರೆ ನೋಡಿದೆ ನಾನು. ನೋಡಿ, ಈಗ ದೇವರು ಬರ್ತಿದ್ದಾರೆ, ನೀವು ಕಾಣ್ತಿರ್ಬೋದು, ಅಲ್ಲಿ ಆಲ್ರೆಡಿ ಬರ್ತಿದ್ದಾರೆ ನೋಡಿ. ಆಗ ಹೊತ್ತುಕೊಂಡು ಬರೋವಾಗ ತುಂಬ ದೊಡ್ಡದಾಗಿ ಅದೆಲ್ಲ ಇತ್ತು. ಅದಾದಮೇಲೆ ಅದನ್ನು ತೆಗೆದು ಒಂದು ಇಷ್ಟೇ ಮೂರ್ತಿಯನ್ನು ಮಾತ್ರ ತಗೊಂಡು ಬರುವಂಥದ್ದು. ಅದರೊಟ್ಟಿಗೆ ಅವರು ಭಕ್ತರೆಲ್ಲ ಮುಳುಗುವಂಥದ್ದು. ದೇವರು ಮುಳುಗಿ ಸ್ನಾನ ಮಾಡುವ ತನಕ ಯಾರೂ ನೀರಿಗೆ ಇಳಿಯುವಂತಿಲ್ಲ. ಮತ್ತು ಇನ್ನೊಂದು ವಿಷಯ ಅಂದರೆ ತುಂಬ ಜನ ಸಾಗರ ಇದ್ದ ಕಾರಣ ಈ ವರ್ಷ ಒಂಚೂರು ಕಷ್ಟ ಆಗಿದೆ ಹೋಗುವಾಗ. ನಿಮಗೆ ಕಾಣ್ತಿರ್ಬೋದು, ನೀವು ಇಲ್ಲಿ ನೋಡಿ ಯಾವ ರೀತಿ ದೇವರು ಒಂದು ಅವಭೃತ ಸ್ನಾನವನ್ನು ಮಾಡ್ತಿದ್ದಾರೆ. ನಿಮಗೆ ಕಾಣ್ತಿರ್ಬೋದು. ಇದನ್ನು ನಾನು ಫಸ್ಟ್ ಟೈಮ್ ನನ್ನ ಕಣ್ಣಾರೆ ನೋಡುವಂಥದ್ದು. ನಾನು ಲಾಸ್ಟ್ ಇಯರ್ ಬಂದಿದ್ದೆ, ಬಟ್ ನನಗೆ ನೋಡ್ಲಿಕ್ಕೆ ಸಿಗಲಿಲ್ಲ, ತುಂಬ ಹಿಂದೆ ಇದ್ದ ಕಾರಣ. ಈ ವರ್ಷ ನನಗೆ ಸಿಕ್ಕಿದ್ದು. ನಾನು ನಿಮಗೆ ನನ್ನಿಂದ ಆದಷ್ಟು ನಾನು ನಿಮಗೆ ತೋರಿಸ್ತಿದ್ದೇನೆ. ನನಗೆ ಇಷ್ಟೇ ಸಾಧ್ಯ ಆಯಿತು ತೋರಿಸಲಿಕ್ಕೆ. ನಿಮಗೆ ನಿಮಗೆ ಯೂಟ್ಯೂಬ್ ಇನ್ಸ್ಟಾದಲ್ಲಿ ನಿಮಗೆ ನೋಡ್ಬೋದು ಯಾವ ರೀತಿ ಆಯಿತು ಅಂಥೇಳಿ. ಇದೆಲ್ಲ ಆದಮೇಲೆ ದೇವರ ಪೂಜೆ ಎಲ್ಲ ಆಗಿ ನಾವು ವಾಪಸ್ ಹೋದ್ವಿ. ಬಟ್ ನಮಗೆ ವಾಪಸ್ ನಡೀಲಿಕ್ಕೆ ಆಗಲಿಲ್ಲ. ಸೊ ಕಾರಲ್ಲಿ ಹೋದ್ವಿ, ಅದಕ್ಕೆ ಹೋದ್ವಿ. ಇನ್ನೂ ಕೆಲವರು ಕಾಲ್ನಡಿಗೆಯಲ್ಲೇ ಬರ್ತೀವಿ. ನೀವು ಕಾಣ್ತಿರೋದು ದೇವರು ಬರ್ತಿದ್ದಾರೆ ನೋಡಿ, ಕಾಲ್ನಡಿಗೆಯಲ್ಲೇ ಬರ್ತಾರೆ ಕೆಲವರೆಲ್ಲ ಬರುವಾಗ. ಬಟ್ ನಾವು ಮತ್ತೆ ಅದರಿಂದ ನಡ್ಕೊಂಡು ಹೋದ್ವಿ. ಅರ್ಧದಿಂದ ನಾವು ಟೆಂಪಲಿಗೆ ಎಲ್ಲರೂ ನಡ್ಕೊಂಡೇ ಹೋದ್ವಿ. ಆ ಬಿಸಿಲು ಬಟ್ ಯಾವುದು ಗೊತ್ತಾಗಿಲ್ಲ ನಮಗೆ. ದೇವರ ಜಾಪ ಹಿಡ್ಕೊಂಡು ಕೆಲವ್ರು ಹೋಗ್ತಾರೆ, ಕೆಲವರು ತುಂಬ ದಣಿದಿರ್ತಾರೆ. ದೇವರ ನಾಮಸ್ಮರಣೆ ಮಾಡಿಕೊಂಡೇ ಹೋಗ್ತಾರೆ, ಶಂಭೋ ಶಂಕರ ಅಂತೆಲ್ಲ ಹೇಳ್ತಾ ಹೋಗ್ತಾರೆ. ಆ ಎನರ್ಜಿ ಆ ದೇವರೇ ತಲುಪಿಸ್ತಾನೆ ಅವರನ್ನು ವಾಪಸ್. ಬಿಕಾಸ್ 14+14 ಅಂತಂದರೆ ಯೋಚನೆ ಮಾಡಿ ಗೈಸ್, ಅಷ್ಟು ಹೋಗಿ ಬರಬೇಕಂದ್ರೆ 28 ಕಿಲೋಮೀಟರ್ ನಡಿಬೇಕು ನೋಡಿ. ವಾಪಸ್ ದೇವಸ್ಥಾನದ ಒಳಗೆ ಬರುವಂಥದ್ದು ಎಷ್ಟು ಜನ, ಅಯ್ಯೋ ನೋಡಿ ಎಷ್ಟು ಚಂದ ಅಂತಂದರೆ. ನೋಡಿ, ಬರುವಾಗ ಇಷ್ಟೇ ಬರೋಂಥದ್ದು, ಅಂದರೆ ಬರೀ ಮೇಯ್ನ್ ಮೂರ್ತಿಯನ್ನು ಮಾತ್ರ ತಗೊಂಡು ಬರೋವಂಥದ್ದು ಗೊತ್ತಾಯ್ತಾ. ಬರುವಾಗ ಓಡಿಕೊಂಡೇ ಬರ್ತಾರೆ ದೇವರು. ಇದೆಲ್ಲ ಆದಮೇಲೆ ಇದು ಧ್ವಜಾರೋಹಣ ಅಂದರೆ ಆರೋಹಣ ಆಗ್ತಾ ಉಂಟು. ಅಂದರೆ ಆಲ್ಮೋಸ್ಟ್ ಜಾತ್ರೆ ಮುಗೀತು ಅಂತ ಅರ್ಥ ಇಲ್ಲಿಗೆ.
ಅಷ್ಟೇ. ಇದು ಈ ವರ್ಷದ್ದು ಮುಗೀತು. ಇನ್ನು ಬರೋ ವರ್ಷಕ್ಕೆ ನಾವು ಕಾಯಬೇಕು. ಭಕ್ತಾದಿಗಳನ್ನು ದೇವರು ಹೋಗಬೇಕಂದ್ರೆ ಇನ್ನು ಬಂದು ವರ್ಷ ಕಾಯಬೇಕು ನಾವು, ಇದನ್ನೆಲ್ಲ ಕಣ್ತುಂಬಿಸ್ಲಿಕ್ಕೆ ಅಂತ ಹೇಳ್ತಾ ಇಲ್ಲಿಗೆ ನಾನು ಎಂಡ್ ಮಾಡ್ತಿದ್ದೇನೆ. ಥ್ಯಾಂಕ್ ಯು, ಧನ್ಯವಾದಗಳು.